ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಜೀವನದಲ್ಲಿ ನಿಮ್ಮ ಒಂದು ಲೈಫ್ನಲ್ಲಿ ಅನೇಕ ರೀತಿಯಾಗಿರುವಂಥ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ನಮಗೇ ಬರ್ತಾ ಇದೆ. ಒಂದ್ರ ಮೇಲೆ ಒಂದು ಎಲ್ಲ ರೀತಿಯಾಗಿರುವಂಥ ಪರಿಹಾರ ಮಾಡ್ಕೊಂಡಿದ್ದೀವಿ, ದೇವಸ್ಥಾನಗಳಿಗೆ ಹೋಗಿದ್ದೀವಿ, ಹೋಮ ಹವನಗಳಲ್ಲಿ ಪಾಲ್ಗೊಂಡಿದ್ದೀವಿ, ಆದರೂ ಕೂಡ ಸಮಸ್ಯೆಗೆ ಪರಿಹಾರ ಸಿಗ್ತಾ ಇಲ್ಲ ಅಂತಂದರೆ ನಾನಿವತ್ತು ನಿಮಗೆ ತಿಳಿಸ್ತೀನಿ ಸರಳವಾಗಿರುವಂಥ ಪರಿಹಾರ. ಅತಿ ಶೀಘ್ರದಲ್ಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ಒಂದು ಸಮಸ್ಯೆಗಳಿಂದ, ತೊಂದರೆಗಳಿಂದ ನೀವು ಆದಷ್ಟು ಬೇಗ ಹೊರಗಡೆ ಬರೋದಕ್ಕೆ ಸಹಾಯ ಆಗುತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ನಮಗೆ ಹಲವಾರು ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಬಂದಿದ್ದಾರೆ. ಯಾವುದೇ ವಿಚಾರವನ್ನು ಕೇಳಿದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿ, ಮಾರ್ಗದರ್ಶನ ನೀಡೋದಕ್ಕೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳಿತಾಗ್ಲಿಮ್ಮ. ಮೊದಲದಾಗಿ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ನೀವು ಉಪಯುಕ್ತವಾಗಿರುವಂಥ ಮಾಹಿತಿ, ರೆಮಿಡಿಗಳಾಗಿರ್ಬೋದು, ತಂತ್ರಗಳು, ಮಂತ್ರಗಳು, ಎಂಥದ್ದೇ ಸಮಸ್ಯೆ ಇರಲಿ ಸರಳವಾಗಿರುವಂಥ ಪರಿಹಾರಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಅದಕ್ಕಾಗಿ ವೀಕ್ಷಕರ ಪರವಾಗಿ ತಮಗೆ ಮೊದಲದಾಗಿ ಧನ್ಯವಾದಗಳು. ಇವತ್ತಿನ ನನ್ನ ಪ್ರಶ್ನೆ ಏನು ಅಂತಂದರೆ, ಸಾಕಷ್ಟು ಜನ ಎಲ್ಲೋ ಒಂದು ಕಡೆ ಸಮಸ್ಯೆಗಳಿಗೆ ಸಿಗಾಕೊಂಡಾಗ ಈ ರೀತಿ ಹೇಳ್ತಾ ಇರ್ತಾರೆ, ನನ್ನ ಹಣೆ ಬರನೇ ಅಷ್ಟು, ನನ್ನ ಫೇತ್ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ, ಅದು ದೇವರು ಬರೆದು ಕಳಿಸ್ಬಿಟ್ಟಿದ್ದಾನೆ, ಅದಕ್ಕೆ ನನಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದೆ ಅಂತ. ನಮ್ಮ ಹಣೆ ಬರವನ್ನು ನಾವು ಬದಲಾಯಿಸ್ಕೊಳ್ಬಹುದಾ? ಎಲ್ಲೋ ಒಂದು ರೀತಿ ಸಮಸ್ಯೆಗಳೇ ಆಗ್ತಾ ಇದೆ ಅಂತಂದರೆ ಒಳಿತನ್ನ ಕಾಣುವಂಥದ್ದು ಅಥವಾ ಸಕ್ಸಸ್ ಕಡೆ ನಡೆಯುವಂಥದ್ದು, ಆ ರೀತಿ ನಾನು ಚೇಂಜ್ ಮಾಡ್ಕೊಳ್ಬೋದಾ ಗುರುಗಳೇ? ಏನು ಹೇಳ್ತೀರಾ ಇದ್ರ ಬಗ್ಗೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮ್ಮ ಹಣೆ ಬರಹಕ್ಕೆ ನಾವೇ ಹೊಣೆಗಾರರು. ಅವನು ಹೇಗೆ ಬರೆದಿದ್ದಾನೋ ನಮಗೆ ಕಾಣಲ್ಲ, ಮತ್ತು ನಾವು ಬರೆದುಕೊಂಡು ಬದುಕಲಿಕ್ಕೆ ಸಾಧ್ಯವಿಲ್ಲ. ಪ್ರತಿನಿತ್ಯ ಕೂಡ ಅನುಭವಿಸೋದು ಬಿಟ್ಟರೆ ಬೇರೆ ಎಂತ ನಮಗೆ ಗೊತ್ತಿಲ್ಲ. ಬಂದದ್ದು ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತ ಹೇಳಿ ನಡೆದುಕೊಂಡು ಹೋಗ್ತಾ ಇದೆ. ಕಾಲ ಹೇಗೆ ಹೇಳಿದ್ರೆ ಹಾಗೆ ನಾವು ಹೋಗ್ತಾ ಇದ್ದೀವಿ ಅನ್ನೋದರ ಮಧ್ಯೆ ನಾವು ಒಂದಷ್ಟು ಚೇಂಜಸನ್ನು ಮಾಡ್ಕೊಳ್ತೀವಿ. ಅಂತಂದರೆ ಸ್ವಲ್ಪ ನಮ್ಮ ಹತ್ರ ನಾವು ಆಕ್ಟಿವ್ ಆಗಿ ನಡೀತಾ ಇದ್ದೀವಿ, ಮಲಗಿಲ್ಲ, ನಡೀತಾ ಇದ್ದೀವಿ. ಹೇಗೋ ಜೀವನ ನಡೀತಾ ಇದೆ. ಸಾಲದ ಸುಳಿಯಲ್ಲಿನೋ, ಇನ್ನೊಬ್ಬರ ಹತ್ರ ಬಯಸ್ಕೊಂಡು, ಅವಮಾನವನ್ನು ಅನುಭವಿಸಿಯೋ, ಕಷ್ಟ ಕಾರ್ಪಣ್ಯ ದುಃಖ ದುಮ್ಮಾನವನ್ನು ಸಹಿಸ್ಕೊಳ್ತಾ ಹೇಗೋ ಜರುಗುತ್ತಾ ಇದೆ, ನಡೀತಾ ಇದೆ ಅಂತಂದರೆ, ಯಪ್ಪ ಇವತ್ತಿದೆಯಲ್ಲ, ಇವತ್ತು ಬಹಳ ಪ್ರಮುಖವಾಗಿರ್ತಕ್ಕಂತಹದ್ದು. ನಿಮ್ಮ ಮನೆಯಿಂದ ಒಂದಷ್ಟು ಉಪ್ಪನ್ನು ತೆಗೆದು ಹೊರಗಡೆ ಹಾಕಿ, ಒಂದು ಇಡೀ ಉಪ್ಪನ್ನು ಈ ವಿಡಿಯೋ ನೋಡಿದ ಕೂಡಲೇ ಒಂದು ಹಿಡಿ ಉಪ್ಪನ್ನು ತೆಗೆದು ಗಿಡಗಳ ಮೇಲೆ ಚೆಲ್ತಕ್ಕಂಥದ್ದು. ನಿಮ್ಮ ಮನೇಲಿ ಯಾವುದೋ ಒಂದು ಕೋಣೆಯಲ್ಲಿ ಬಲ್ಪನ್ನು ತೆಗೆಯುವಂಥದ್ದು, ದೇವಸ್ಥಾನಕ್ಕೆ ಅದು ಇರಬೇಕು, ಮತ್ತು ನೀವು ಅದು ಬರ್ನಾಗಿರಬಾರ್ದು. ಆ ಬಲ್ಪನ್ನು ತೆಗೆದು ಮತ್ತೆ ಅಂಥದ್ದು ಕೊಟ್ಬಿಟ್ಟಿರಿ. ಉರಿತಿರಬೇಕು, ಅಂತಹದ್ದನ್ನೇ ಇರಬೇಕು ಅಂತ ತಗೊಂಡೋಗಿ ಯಾವುದೊಂದು ದೇವಸ್ಥಾನಕ್ಕೆ ನೀವು ಅದನ್ನು ಕೊಟ್ಟು ಬರ್ತಕ್ಕಂಥ ಯೂಸ್ ಮಾಡ್ತಾ ಇರುವಂಥ ಬಲ್ಪನ್ನೇ ಖಂಡಿತ ನಿಮ್ಮ ಮನೆಯಲ್ಲಿ ಹಣೆ ಬರಹ ಅಂತ ನೀವು ಅಂದ್ರಲ್ಲ, ಅದಕ್ಕಾಗಿ ಬದಲಾಗಬೇಕು. ಬಹುಶಃ ಭಗವಂತನು ಕೂಡ ನಿಮ್ಮ ಕಷ್ಟವನ್ನು ನೋಡಿ ಬಹುಶಃ ಏನಾದರೂ ಕೂಡ ಅವನೊಬ್ಬ ಮನಸ್ಸು ಮಾಡಿದ್ರೆ ಎಂಥ ಬೇಕಾದಾಗಲಿಕ್ಕೆ ಸಾಧ್ಯವಿದೆ. ಅದಕ್ಕಾಗಿ ಎಲ್ಲ ಗ್ರಹಗಳು ಕೂಡ ಅವನ ಅಧೀನವೇ. ಆದ್ದರಿಂದ ಅಂಥ ಮಹಾನುಭಾವನ ಶರಣು ಹೋಗ್ತೀನಿ ಅಂತಂದರೆ, ಒಂದು ಹಿಡಿ ಉಪ್ಪನ್ನು ಗಿಡಗಳ ಮೇಲೆ ಚೆಲ್ಲುವಂಥದ್ದು, ಬಲ್ಪನ್ನು ತೆಗೆದು ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಕೊಡುವಂಥದ್ದು. ಅವತ್ತೇ ಆಗಲಿಲ್ಲ, ನೆಕ್ಸ್ಟ್ ಡೇ ಬೇಕಾದರೂ ಕೂಡ ನಿಮ್ಮ ದೇವಸ್ಥಾನಕ್ಕೆ ಕೊಡಿ. ಒಟ್ಟಾರೆ ನೀವು ಉಪ್ಪು ಚೆಲ್ಲಿದ ಕೂಡಲೇ ಬಲ್ಪ್ ತೆಗೆದಿಡಬೇಕು. ಹೊಸದನ್ನು ನೀವು ಹಾಕ್ತಾ ಬನ್ನಿ. ಬಲ್ಪ್ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ, ಅಥವಾ ಸಾಧ್ಯ ಆದರೆ ಆಗಲೇ ನೀವು ದೇವಸ್ಥಾನಕ್ಕೆ ಕೊಟ್ಟು ಬರ್ತಕ್ಕಂತಹದ್ದನ್ನು ಮಾಡ್ತೀರಿ. ಇನ್ನು ವೇದದ ಪುಸ್ತಕವನ್ನು ಯಾರಿಗಾದರೂ ಬ್ರಾಹ್ಮಣನಿಗೆ ದಾನ ಮಾಡಿ. ಸ್ವಸ್ವರ ವೇದ ಮಂತ್ರಾಹ ಅಂತ ಒಂದು ಪುಸ್ತಕ ಸಿಗುತ್ತೆ. ಸ್ವಸ್ವರ ವೇದ ಮಂತ್ರಾಹ. ಬಹುಶಃ ನಾನು ಓದುತ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಒಬ್ಬಾತ ಈ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ದ. ಆ ಗದ್ದೆಗಳಲ್ಲಿ ಕೆಲಸ ಮಾಡ್ಕೊಳ್ತಾ ಆತ ಇನ್ನೊಂದು ಯಾವುದೋ ಬಿಸ್ನೆಸ್ ಮಾಡ್ತಿದ್ದ. ಆ ವ್ಯಕ್ತಿ ನನಗೆ ನೆನಪು ಮಾಡಿ ಹೋದ. ಸ್ವಾಮಿ, ఆత తెలుగు మాట్లాడతానే మీకు ఈ వేదం పుస్తకాలు ఇచ్చాను కదా, ఆ రోజు ఒక సంకల్పం చేసుకున్న విద్యార్థులకి ఈ బుక్కులు ఇస్తున్నా, ಬಹುಶಃ నాకు ಈ ವೇದ ಜ್ಞಾನము లేదు నాకు ಅಂತ ಹೇಳಿ ಮಾತು ಮುಂದುವರಿಸ್ತಾನೆ. ಆ ಯಪ್ಪ ಇವತ್ತು ಒಂದು ಇಂಡಸ್ಟ್ರಿ ಮಾಡಿದ್ದಾನೆ. ಅದು ಎಂತಹದ್ದಂತಂದರೆ ಈ ಜಿಗಣಿ ಕಡೆ ವೆಹಿಕಲ್ಸ್ಗೆ ಕೊಡ್ತಕ್ಕಂಥ ನೆಟ್ಟು ಬೋಲ್ಟು ಆ ಥರದ್ದು. ಬಹುಶಃ ಅಲ್ಲಿ 180ರಿಂದ 200 ಜನ ಕೆಲಸ ಮಾಡ್ತಾರಂತೆ. ಈಗ ಆತ ನೆನಪು ಮಾಡ್ಕೊಳ್ತಾ ಇದ್ದಾನೆ ಅದನ್ನು. ಅಂದರೆ ಗೊತ್ತಿಲ್ಲ ಯಾವತ್ತು ಎಲ್ಲಿಗೆ ನಿಮ್ಮ ಹಣೆ ಬರಹ ಬದಲಾಗುತ್ತೋ ಅಂತ. ಅವತ್ತು ಬಹಳ ಕಷ್ಟಪಟ್ಟು, ಯಾಕಂದರೆ ಅವನು ಏನೋ ಬಿಸ್ನೆಸ್ಸು ಮಾಡ್ತಿದ್ದ, ಸಕ್ಸಸ್ ಆಗಲಿಲ್ಲ. ಅದಕ್ಕೆ ಗದ್ದೆಗಳಲ್ಲೂ ಭತ್ತ ಬೆಳೆಯೋದನ್ನು ಮಾಡ್ತಿದ್ದ, 3-4 ಮಾಡ್ತಿದ್ದ ಆವತ್ತಿನ ಇದಕ್ಕೆ. ಅಂತಹದ್ದಕ್ಕಾಗಿ ಬಹುಶಃ ಬಹಳ ವಯಸ್ಸಾಗಿದೆ ಈಗ ಆತನಿಗೆ. ಏನು ನೆನಪಿನ ಶಕ್ತಿನೋ ಮಹಾನುಭಾವನಿಗೆ. ಆತ ಆ ವೇದದ ಪುಸ್ತಕವನ್ನು ನೆನಪು ಮಾಡಿದಾಗ ಅವತ್ತು ದಾನ ಕೊಟ್ಟಿದ್ದರ ಬಗ್ಗೆ ಹೇಳಿದ್ದ. ಅದಕ್ಕೆ ನೀವು ಇನ್ನೇನು ಹೆಚ್ಚಿಗೆ ಮಾತಾಡೋದು ಬೇಡ, ಒಂದು ವೇದದ ಪುಸ್ತಕವನ್ನು ದಾನ ಮಾಡಿ. ಯಾರಾದರೂ
ತುಂಬ ಚೆನ್ನಾಗಿದೆ ನಿಮಗೆ ಅನಿಸಿದ್ರೆ ನಿಮ್ಮ ಸರ್ಕಲಲ್ಲಿ ನಿಮ್ಮ ಮಿತ್ರರೋ ಅಥವಾ ನಿಮ್ಮ ಬಂಧುಗಳೋ ಇದ್ದಾರೆ ಅಂತಂದರೆ ಅದು ಇವತ್ತೇ ಅಂತಲ್ಲ ಯಾವತ್ತಾದರೂ ಸರಿಯೇ ವೇದ ಪುಸ್ತಕ ಮತ್ತೊಂದೇನ ಕೊಡಿ. ಆದರೆ ಹಣೆ ಬರಹವನ್ನು ಬದಲಾಯಿಸ್ಕೊಳ್ತಕ್ಕಂಥ ವಿಧಾನವನ್ನು ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕಾಗಿ ಯಾರಾದರೂ ಶ್ರೀಮಂತರು ಅಂದ್ಕೊಳ್ಳಿಯಪ್ಪ, ನಿಮ್ಮ ಮಿತ್ರರಾಗಿರ್ಬೋದು ಬಂಧುಗಳಾಗಿರ್ಬೋದು, ಅವ್ರ ಮನೇಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಗಿಡ ತರಬೇಕು. ನೀವು ಅವ್ರನ್ನ ಕೇಳಿ ಪಡ್ಕೊಂಡು ಬನ್ನಿ, ನಿಮ್ಮ ಮನೆ ಹತ್ರ ಇದೆಯಲ್ಲ ಈ ಗಿಡ ಚೆನ್ನಾಗಿದೆ ದಯವಿಟ್ಟು ನನಗೆ ಕೊಡಿ, ಅದೇನಿದೆ ಕಾಸ್ಟ್ ಕೊಡ್ತೀನಿ, ಅಥವಾ ಮತ್ತು 2 ಗಿಡ ಬೇಕಾದ್ರೆ ತಂದು ಇಲ್ಲಿ ಇಡ್ತೀನಿ ಅಂತ ಹೇಳಿ ನಿಮ್ಮ ಮನೆಯ ಪ್ರಾಂಗಣದಲ್ಲಿರ್ತಕ್ಕಂಥ ಒಂದು ರೋಸ್ ಪಾಟ್ ನನಗೆ ಕೊಡಿ, ಅಥವಾ ಒಂದು ತುಳಸಿ ಪಾಟ್ ನನಗೆ ಕೊಡಿ. ನಿಮಗೆ ಇಷ್ಟ ಆಗ್ತಕ್ಕಂಥದ್ದು ಅಲ್ಲಿರ್ತ ಯಾವುದಾದ್ರೂ ಸರಿಯೇ ಒಂದು ಗಿಡವನ್ನು ಅಲ್ಲಿಂದ ತಂದು ನಿಮ್ಮ ಮನೆ ಹತ್ರ ಇಟ್ಕೊಳ್ತಕ್ಕಂತಹದ್ದನ್ನು ಮಾಡ್ತಾ ಬನ್ನಿ. ಒಂದೇ ಒಂದು ಗಿಡ ಅದು ಯಾವುದಾದ್ರೂ ಸರಿಯೇ ಇಟ್ಕೊಳ್ಳಿ. ಬಹುಶಃ ಅದಕ್ಕೆ ನೀರು ಹಾಕ್ತಾ ಬನ್ನಿ. ಅವರು ಹೇಗೆ ಬೆಳೆದಿದ್ದಾರೋ ನೀವು ಹಾಗೆ ಬೆಳಿತೀರಿ. ಬರೆದಿಟ್ಕೊಳ್ಳಿ. ನಿಮ್ಮ ಮನೆ ಬರಹ ಬದಲಾದಾಗೇ ಉಪ್ಪು ಬಲ್ಪು ಆ ಒಂದು ಸ್ವಸ್ವರ ವೇದ ಮಂತ್ರ ಒಂದು ಗಿಡವನ್ನು ತಂತಕ್ಕಂಥದ್ದು. ಇದು ಈ 4 ಆ ಚತುರ್ಮುಖ ಬ್ರಹ್ಮ ನಿಮ್ಮ ಮನೆ ಬರಹವನ್ನು ಬದಲಾಯಿಸಬಲ್ಲ. ಖಂಡಿತ ಗುರುಗಳೇ, 4 ವಸ್ತುಗಳು ಬಹಳನೇ ಪ್ರಮುಖವಾಗಿರುವಂಥ ಪಾತ್ರ ವಹಿಸುತ್ತೆ ಮನುಷ್ಯನ ಜೀವನದಲ್ಲಿ. ಅವನ ಹಣೆಯ ಬರಹನ್ನು ಯಾವ ರೀತಿ ಬದಲಾಯಿಸ್ಕೊಳ್ಬಹುದು ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ನಿಮಗೂ ಕೂಡ ಸಮಸ್ಯೆಗಳ ಮೇಲೆ ಸಮಸ್ಯೆ, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸ್ ಬರ್ತಾ ಇದೆ, ನನ್ನ ಹಣೆ ಬರನೇ ಇಷ್ಟು ಅಂತ ಅಂದ್ಕೊಂಡಿದ್ದೀರಾ, ಯಾವ ಪರಿಹಾರ ಮಾಡಬೇಕು ಅನ್ನೋ ಒಂದು ರೆಮಿಡಿನ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಖಂಡಿತವಾಗ್ಲೂ ಫಾಲೋ ಮಾಡಿ ನಿಮ್ಮ ಹಣೆ ಬರವನ್ನು ನೀವು ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.